ನಮಸ್ಕಾರ ಸ್ನೇಹಿತರೆ. ಇವಾಗ ಎಲ್ಲಿ ನೋಡಿದ್ರು ಐಬೊಮ್ಮ ಫೌಂಡರ್ ಅಂದರೆ ಐಬೊಮ್ಮ ಓನರ್ನ ಅರೆಸ್ಟ್ ಮಾಡಿದ್ದಾರೆ. ಹೌದು, ಅದನ್ನ ಹೆಸರು ಇಮ್ಮಡಿ ರವಿ. ಇದನ್ನೇನು ಕೆಲಸ ಮಾಡ್ತಾ ಇದ್ನು, ಇದನ್ನ ಕರ್ತವ್ಯ ಏನು, ಇದನ್ನ ಐಬೊಮ್ಮ ಈಸ್ನಿಂದ ಎಷ್ಟು ದುಡ್ಡು ಮಾಡವನೆ, ಎಷ್ಟು ಕೋಟಿ ಮಾಡವನೆ, ಇದರಿಂದ ಜನರಿಗೆ ಏನು ನಷ್ಟ, ಪ್ರೊಡ್ಯೂಸರ್ಗೆ ಯಾವ ರೀತಿ ನಷ್ಟ ಆಯಿತು, ಎಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ ಸ್ನೇಹಿತರೆ. ಫಸ್ಟು ಕೆಲವು ತಿಂಗಳ ಹಿಂದೆ ಹೈದರಾಬಾದ್ನ ಸೈಬರ್ ಸೆಕ್ಯೂರಿಟಿ ಪೊಲೀಸ್ ಅವರು ಸಿ ಆನಂದ್ ಅವರು ಕೆಲವು 5-6 ಜನ ಈ ರೀತಿ ಪೈರೇಸಿ ಮೂವಿಗಳನ್ನ ಯಾವ ರೀತಿ ಕಳ್ಳನ್ನು ಹಿಡಿದಾಕಿದ್ರೋ ಈ ಸ್ಟೋರಿ ಅಲ್ಲಿಂದನೇ ಸ್ಟಾರ್ಟ್ ಆಯ್ತು. ಫಸ್ಟ್ ಈ ಸಿ ಆನಂದ್ ಅವರು ಫಸ್ಟ್ ಅವ್ರು ಕಿರಣ್ ಕುಮಾರ್ ಅಂತ ಇರ್ತಾರಲ್ಲ, ಅದೇ ಈ ನಾವು ಪಾಮಲ್ಲಿ ಎಲ್ಲ ವಿಡಿಯೋದಲ್ಲಿ ನೋಡಿದ್ರಂತೆ. ಎಲ್ಲ ಥಿಯೇಟರ್ದಲ್ಲಿ ಒಂದು ಥಿಯೇಟ್ರಲ್ಲಿ ಅದೇ ಪ್ರಿಂಟ್ ಬರ್ತಾ ಇತ್ತಲ್ಲ, ಆ ಥಿಯೇಟರ್ ಫುಟೇಜ್ ಎಲ್ಲ ನೋಡ್ಕೊಂಡು ಯಾವ ಥಿಯೇಟ್ರ್ ಅದು ಎಲ್ಲವೂ ನೋಡಿದ್ದಾರೆ. ಅದೆಲ್ಲ ನೋಡ್ಕೊಂಡು ಅಷ್ಟು ಜನಗಳು ಹುಡುಕೋದ್ರಲ್ಲಿ ಜಾಸ್ತಿ ಭಾರಿ ಕಷ್ಟ. ಇವಾಗ ಒಂದು ಬೇಜಾನ್ ಜನ ಆದರೂ ಥಿಯೇಟ್ರಿಗೆ ಬರ್ತಾ ಇರ್ತಾರೆ ರೆಗ್ಯುಲರ್, ಅದು ಫಸ್ಟ್ ಡೇ ನೋಡ್ತಾ ಇರ್ತಾರೆ. ಅದ್ರಲ್ಲಿ ಫಸ್ಟ್ ಕಂಡುಹಿಡ್ಕೊಂಡ್ರಂತೆ ಯಾರು ಜಾಸ್ತಿ ಫಸ್ಟ್ ಡೇ ಫಸ್ಟ್ ಶೋಗೆ ಎಲ್ಲ ಪಿಕ್ಚರ್ಗಳಿಗೂ ಬರ್ತಾ ಇರ್ತಾರೆ ಅದು ತಿಳ್ಕೊಂಡ್ರಂತೆ. ಅದು ಸೆಂಟ್ರ್ ಇದು ಸೀಟ್ ಇರ್ತೈತಲ್ಲ, ಅಲ್ಲಿ ಬುಕ್ ಮಾಡ್ತಾರಲ್ಲ, ಅದು ನೋಡ್ಕೊತಾ ಇದ್ರು ಫಸ್ಟು. ಅದು ಬುಕ್ ಒಂದಷ್ಟು ಜನ ಕಂಡುಹಿಡ್ಕೊಂಡ್ರು ಯಾರು ಜಾಸ್ತಿ ಫಸ್ಟ್ ಡೇ ಫಸ್ಟ್ ಶೋಗೆ ಬಂದು. ಒಂಥರ ಮೊಬೈಲಲ್ಲಿ ಇವಾಗ ವಿಡಿಯೋ ಮಾಡಿದ್ರೆ ಈ ಕಾರ್ನರ್ ಸೀಟಿಂದ ಮಾಡಿದ್ರೆ ಅದು ಕ್ಲಿಯರಿಟಿ ಎಲ್ಲ ಬರಲ್ಲ, ಸೆಂಟ್ರಿಂದನೇ ವಿಡಿಯೋ ಮಾಡಬೇಕು. ಅದರಿಂದ ಸೆಂಟ್ರಲ್ಲಿ ಬುಕ್ ಮಾಡೋ ರೆಗ್ಯುಲರ್ ಆ ಥಿಯೇಟ್ರಲ್ಲಿ ಎಲ್ಲ ಹುಡ್ಕೊಂಡು ಹಿಡ್ಕೊಂಡ್ರು. ಅದೇ ಕಿರಣ್ ಕುಮಾರ್ ಅವರು ಆ ರೀತಿ ಆ ವಿಡಿಯೋ ತಗೊಂಡು ಹೋಗ್ಬಿಟ್ಟು ಇನ್ನೊಬ್ರು ಕೊಡ್ತಾ ಇದ್ರು. ಅವರು ಇನ್ನೊಬ್ರು ಅಪ್ಲೋಡ್ ಮಾಡ್ತಾ ಇದ್ರು. ಇನ್ನೊಬ್ರು ಅಶ್ವಿನಿ ಕುಮಾರ್ ಅಂತ, ಅವರು ಪೈರೇಸಿ HD ಮೂವಿಗಳನ್ನ ಎಲ್ಲ ತೆಗಿತಾ ಇದ್ರು. ಅದೇ ಈ ಮೂವಿ ರಿಲೀಸ್ ಆಗ ಮೊದಲೇ ತೆಗೆದುಬಿಡೋದು, ರಿಲೀಸ್ ಆಗ ಮತ್ತೆ HD ಪ್ರಿಂಟ್ಗಳು ತೆಕ್ಕೊಳೋದು, ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡೋದು, ಆ ರೀತಿ ಅವರು ಇನ್ನೊಬ್ರು ಮಾಡ್ತಾ ಇದ್ರು. ಮೊನ್ನೆ ತಾನೇ ಒಂದು 5-6 ಜನ ಅರೆಸ್ಟ್ ಮಾಡಿದ್ರು. ಅಷ್ಟು ಜನ ಆದ್ಮೇಲೆ ಮೇನ್ ಓನರ್ ಐಬೊಮ್ಮ ಓನರ್ ಅವ್ರ ಕಂಡ್ರಿ ಪ್ರೆಸ್ ಮೀಟ್ ಏನು ಮಾಡಿರಲಿಲ್ಲ. ಎಲ್ಲ ಹಿಡಿದ್ಮೇಲೆ ಪ್ರೆಸ್ ಮೀಟ್ ಮಾಡಬೇಕು ಅಂತ ಸಿದ್ಧವಾಗಿ ಅದಾದ್ಮೇಲೆ ಈ ಒಳ್ಳೆ ಪ್ಲಾನ್ ಎಲ್ಲ ಮಾಡಿ ಆಮೇಲೆ ಈ ಐಬೊಮ್ಮ ಓನರ್ ಇಮ್ಮಡಿ ರವಿ ಇದರ ಆತನ ಪ್ಲಾನ್ ಹಾಕಿದ್ರು. ಆತನ ಏನ್ ಮಾಡ್ತಾ ಇದ್ನಂದ್ರೆ, ಈ OTT ಆ್ಯಪ್ಸ್ ಎಲ್ಲ ಬರ್ತಾ ಇದ್ವಲ್ಲ, ಅದ್ರಲ್ಲಿ HD ಬಿಡ್ತೈತಲ್ಲ, ಆ HDಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಈ ಐಬೊಮ್ಮದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐಬೊಮ್ಮ ಇಷ್ಟು ಅಡಿಕ್ಟ್ ಆಗೋ ಮೇನ್ ಕಾರಣ ಏನು ಗೊತ್ತಾ, ಈ ಬೇರೆ ವೆಬ್ಸೈಟ್ಗಳು ಫಸ್ಟ್ ಎಲ್ಲ ಬಂದವು, ಬೇರೆ ಇಲ್ಲಿಗಲ್ ವೆಬ್ಸೈಟ್ಗಳೆಲ್ಲ ಬಂದವು. ಅವ್ಯಾವ ಲಿಂಕ್ಗಳು ಒತ್ತಿ ಬೇರೆ ವೆಬ್ಸೈಟ್ಗಳನ್ನ ಕರ್ಕೊಂಡೋಗಿ ಜನಗಳು ಒಂಥರ ಭಾರಿ ಟೈಮ್ ವೇಸ್ಟ್ ಮಾಡ್ಬೇಕಾಯ್ತು. ಆ ಲಿಂಕ್ಗಳು ಒತ್ತಿ ಅದು ಇನ್ನೊಬ್ಬ ವೆಬ್ಸೈಟ್ ನೋಡ್ರಿ, ಅದೆಲ್ಲ ಈ ಐಬೊಮ್ಮ ಕ್ಲಿಯರ್ ಮಾಡ್ತು. ಏನೂ ಇಲ್ಲ, ಹೋಗ್ಲಿ ಮಾಮೂಲಿ ಲೀಗಲ್ ಆ್ಯಪ್ ಥರ ಯಾವ ರೀತಿ ಇರ್ತೈತೆ ಆ ರೀತಿ ಸೆಟ್ ಮಾಡಿದ್ದಾರೆ ಇಮ್ಮಡಿ ರವಿ ಅವರು. ಸೆಟ್ ಮಾಡಿಬಿಟ್ಟು ಏನೂ ಇಲ್ಲ, ಡೈರೆಕ್ಟ್ ಹೋಗೋದು ಐಬೊಮ್ಮ ವೆಬ್ಸೈಟ್ ಹೋಗೋದು, ಬೇರೆ ವಿಡಿಯೋ ಡೌನ್ಲೋಡ್ ಮಾಡೋದು, ಇಲ್ಲ ಪಿಕ್ಚರ್ ನೋಡೋದು ಅಷ್ಟೇ. ಅಷ್ಟು ಮಾತ್ರ. ಅಂದರೆ ಸೆಂಟ್ರಲ್ ಆ್ಯಡ್ಸ್ ರನ್ ಆಗ್ತೈತೆ, ಅದನ್ನ ನೆಕ್ಸ್ಟ್ ಮಾತಾಡ್ಕೊಂಡು ಯಾವ ರೀತಿ ಅವ್ರಿಗೆ ಇನ್ಕಮ್ ಬರ್ತೈತೆ, ಏನು ಎಷ್ಟು ಕೊಟ್ಟು ಮಾಡಿದ್ರು ಅಂತ. ಅವರು ಈ ಇಲ್ಲಿಗಲ್ ಆ್ಯಪ್ಸ್ ಎಲ್ಲ ಇರ್ತಾವಲ್ಲ, ಇದು ಎಲ್ಲ ಜನರಿಗೆ ಸ್ವಲ್ಪ ಐಬೊಮ್ಮ ಕಡೆ ಜಾಸ್ತಿ ಹೇಳಿದ್ರು. ಅಂದರೆ ಏನು ಆ್ಯಡ್ಸ್ ಬರಲ್ಲ, ಏನು ಇದು ಆ್ಯಪ್ಗಳ್ಗೆ ಅನದರ್ ಲಿಂಕ್ಸ್, ಬೆಟ್ಟಿಂಗ್ ಲಿಂಕ್ಸ್ ಅದನ್ನು ಕರ್ಕೊಂಡು ಹೋಗಲ್ಲ ಅವು ಜಾಸ್ತಿ. ಅದರಿಂದ ಜಾಸ್ತಿ ಅಡಿಕ್ಟ್ ಹಾಕಿದ್ರು ಐಬೊಮ್ಮ ಒನ್ಸು. ಅವ್ರು ಇಮ್ಮಡಿ ರವಿ ನಮ್ಮ ದೇಶದಲ್ಲಿಂದ ಮಾಡ್ತಾಯಿದ್ರೆ ಮೊದಲೇ ಸಿಗಾಕೊಂಬಿಡೋರು ಆ ಪ್ರೈವೇಸಿ ಅವರಲ್ಲಿ. ಅವರು ಫ್ರಾನ್ಸು ಬೇರೆ ಕಂಟ್ರಿಯಲ್ಲಿಂದ ರನ್ ಮಾಡಿಸ್ತಾ ಇದ್ರಂತೆ. ಅವ್ರು ನೋಡೋದಾದ್ರೆ ಸ್ನೇಹಿತರೆ, ಅವರು ಹೆಚ್ಚಿಗೆ ಓದಿಲ್ಲ ಅಂತೆ ಇಮ್ಮಡಿ ರವಿ ಅವರು. ಸುಮಾರು ಬೇರೆ ಇಂಟರ್ ಓದ್ಕೊಂಡು ಈ ಹ್ಯಾಕಿಂಗ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತಂತೆ. ಹ್ಯಾಕಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ಕೊಂಡು ಅವರು ಈ ಯೂಟ್ಯೂಬ್ಲಾಗ ಸ್ವಲ್ಪ ವಿಡಿಯೋಸ್ ನೋಡಿ ಹ್ಯಾಕಿಂಗ್ ಸ್ವಲ್ಪ ಕಲ್ತ್ಬಿಟ್ಟು ಈ ರೀತಿ ಚಿತ್ರಗಳನ್ನ ಅವರು ಕೇಳಿದ್ರಂತೆ. ಅವ್ರು ಸುಮಾರು 20 ಕೋಟಿ ದುಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರ ಅಕೌಂಟಲ್ಲಿ ಇವಾಗ ಪೊಲೀಸ್ ತನಿಖೆಯವ್ರು ಮಾಡಿದ್ರಿಂದ 3 ಕೋಟಿನ ಫ್ರೀಸ್ ಮಾಡಾಕಿದ್ದಾರೆ. 3 ಕೋಟಿನ ಫ್ರೀಸ್ ಮಾಡಿದ್ದಾರೆ. ಅವ್ರು ದುಡ್ಡಿರೋದು 20 ಕೋಟಿ ಅಂತ ಮಾತ್ರ ಹೇಳಿದ್ದಾರೆ ಅವ್ರು ಇಮ್ಮಡಿ ರವಿ ಅವರು. ಈ ಪೊಲೀಸ್ ಅವ್ರು ಯಾವ ರೀತಿ ಹಿಡಿದ್ರಂದ್ರೆ, ಅವರು ಫ್ರಾನ್ಸ್ನಿಂದ ಹೈದರಾಬಾದ್ಗೆ ಟಿಕೆಟ್ ಬುಕ್ ಮಾಡಿದ್ರಂತೆ. ಅವರು ಟಿಕೆಟ್ ಬುಕ್ ಮಾಡಿ ಬರುವಾಗ ಪೊಲೀಸ್ ಅವರು ಅವಾಗ ಅಲರ್ಟ್ ಆಗಿ ಇಟ್ಕೊಂಡಿದ್ರು. ಕೆಲವು ಈ ವಿಷಯಗಳು ಬರ್ತೈತೆ, ಅವ್ರ ಹೆಂಡಿನೇ ಇಟ್ಕೊಟ್ರು, ಡೈವರ್ಸ್ ವಿಷಯದಲ್ಲಿ ಬರ್ತಾ ಇದ್ರು ಇಂಡಿಯಾಕ್ಕೆ. ಅದರಿಂದ ಪೊಲೀಸ್ ಅವರಿಗೆ ಅವ್ರ ಹೆಂಡತಿನೇ ಹೇಳಿ ಇಟ್ಕೊಟ್ಟಿದ್ರು ಅಂತ ಕೆಲವು ಹೇಳ್ತಾ ಇದ್ದಾರೆ. ಇನ್ನು ನ್ಯೂಸ್ ಅದು ಕ್ಲಿಯರಿಟಿ ಇಲ್ಲ. ಮತ್ತು ಈ ವಿಷಯಕ್ಕೆ ನಮ್ಗೇನು ನಷ್ಟ ಆಗ್ತೈತೆ, ನಮ್ದೇನಿಂದ ಇಲ್ಲ, ಆ ಪಾಯಿಂಟ್ ಫಸ್ಟ್ ಇಲ್ಲಿ ಮಾತಾಡ್ಕೊಳ್ಳೋಣ. ಇವಾಗ ಯಾರೋ ನಮ್ಗೆ ಏನೋ ಫ್ರೀಯಾಗಿ ಕೊಡಲ್ಲ, ಐಬೊಮ್ಮ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಎಲ್ಲ ಫ್ರೀಯಾಗಿ ನೋಡ್ಕೊಬೋದು. ಇದು ಇನ್ನೊಂದು ವಿಷಯ ಏನು ಗೊತ್ತಾ, ಐಬೊಮ್ಮ ಒಂದು ಟ್ವೀಟ್ ಹಾಕಿದೆ 2 ವರ್ಷ ಮುಂದೆ, ನಮ್ಮನ್ನೇನು ಮಾಡೋಕ್ಕಾಗಲ್ಲ, ಯಾಕೆ ನಾವು ಈ ಥರ ಮಾಡ್ತಾ ಇದ್ದೀರಿ ಅಂದರೆ, ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಥಿಯೇಟ್ರಿಗೆ ಹೋಗಿ ಇವಾಗ ಭಾರಿ ಪ್ರೊಡ್ಯೂಸರ್ಸು ಎಲ್ಲ ರೆಮ್ಯುನರೇಷನ್ ಎಲ್ಲ ಜಾಸ್ತಿ ತಗೊಂತವ್ರೆ. ಅದು ಪ್ರೊಡ್ಯೂಸರ್ ರಿಕವರಿ ಮಾಡೋಕ್ಕೆ ಹೈ ಬಜೆಟ್ ಮಾಡ್ತವ್ರೆ. ಎಲ್ಲ ಹೈ ಕಾಸ್ಟ್ ರೇಟ್ಗಳಿದ್ದಾವೆ ಎಲ್ಲ.
ಅದರಿಂದ ಮಿಡಿಲ್ ಕ್ಲಾಸ್ ಅವರು ಹೋಗೋಕ್ಕಾಗಲ್ಲ, ನಾವು ನೋಡೋಕ್ಕಾಗಲ್ಲ. ಅದರಿಂದ ಈ ರೀತಿ ಜನಗಳಿಗೆ ಇದು ಮಾಡ್ತಾ ಇದ್ದೀರಿ ಅಂತ ಅವರು ಒಂದಿದ್ರಾಗ ಈ ಜನರಿಗೆ ಪಾಸಿಟಿವ್ ಟಾಕ್ ಅಲ್ಲಾಗೋಯ್ತು. ನಾವು ಮಿಡಿಲ್ ಕ್ಲಾಸ್ ಅವರು ಅಷ್ಟು ಎಕ್ಸ್ಪೆನ್ಸ್ ಕೊಟ್ಟು ಥಿಯೇಟ್ರಿಗೆ ಹೋಗಿ ಅಲ್ಲಿ ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದು ಇದೆಲ್ಲ ಇಲ್ಲಿಗಲ್ಲು. ಅದರಿಂದ ಇಲ್ಲಿ ಇವ್ರಿಗೆ ಐಬೊಮ್ಮಗೆ ಎಲ್ಲ ಬೇಜಾನ್ ಜನ ಅಡಿಕ್ಟ್ ಆಗಿಬಿಟ್ಟವ್ರೆ. 25 ಲಕ್ಷ ಡೇಟಾ ಅವ್ರ ಹತ್ರ ಇದಂತೆ. ಅವ್ರ ಅಕೌಂಟ್ಸು, ಈ ಗೂಗಲ್ ಇದು ಫೋಟೋಸು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಎಲ್ಲ ಇದಾವಂತೆ. ಅದನ್ನ ಹ್ಯಾಕ್ ಮಾಡಾಕ್ತೀರಿ ಅಂತ ಪೊಲೀಸವ್ರಿಗೂ ಒಂದು ಟ್ವೀಟ್ ಹಾಕಿದ್ರಂತೆ. ಅವಾಗ ಅಷ್ಟು ಜನ ಇದಾವೆ. ಅಂದರೆ ಇವಾಗ ಐಬೊಮ್ಮ ಯಾರ್ಯಾರು ನೋಡ್ತಾ ಇರ್ತಾರ ಅಷ್ಟು ಜಾಸ್ತಿ ಜನದೆಲ್ಲ ಇವಾಗ ಅವ್ರ ಹತ್ರ ಇದೆ ಅಂತ ಅವರು ಒಂದು ಇದರಲ್ಲಿ ಮಾಡಿ ರವಿಯವರು ಹೇಳಿದ್ದಾರೆ. ಇಲ್ಲಿ ವಿಷಯ ಏನಂದ್ರೆ ಸ್ನೇಹಿತರೆ, ಇದರಿಂದ ಅವ್ರಿಗೇನು ಲಾಭ, ನಮ್ಮಿಂದ ನಮ್ಗೆ ಯಾಕೆ ನಮ್ಮ ಫ್ರೀಯಾಗಿ ಯಾವನೂ ಬರಲ್ಲ. ಇವಾಗ ಅದು ತಿಳ್ಕೊಬೇಕು ಫಸ್ಟ್. ನಾವು ಫ್ರೀಯಾಗಿ ನಮ್ಗೆ ಏನೂ ಬರಲ್ಲ. ಇವಾಗ ಅವರು ಇವಾಗ ಮೂವಿ ಇವಾಗ ಹಾಕ್ತಾರಲ್ಲ, ಆ ಸೆಂಟ್ರಲ್ಸಿ ಇವಾಗ ಅದನ್ನ ಯಾರು ಪುಷ್ ಮಾಡಲ್ಲ. ಅವ್ರು ಆಗ್ತಾ ಇದ್ದಂಗೆ ಅದನ್ನ ಯಾರು ಅವ್ರಿಗೇನು ಲಾಭ, ಹೆಂಗ್ ದುಡ್ಡು ಬರ್ತೈತೆ ನಮ್ಮ ನೋಡೋದ್ರಿಂದ ಹೆಂಗ್ ದುಡ್ಡು ಬರ್ತೈತೆ ಗೊತ್ತಾ ಅವ್ರಿಗೆ. ಅವರು ಮೂವಿ ಏನೋ ಹಾಕ್ತಾರೆ, ಅದನ್ನ ಅವ್ರಿಗೆ ದುಡ್ಡು ಯಾರು ಕೊಡ್ತಾರೆ ಗೊತ್ತಾ? ಈ ಇಲೀಗಲ್ ವೆಬ್ಸೈಟ್, ಇಲೀಗಲ್ ಬೆಟ್ಟಿಂಗ್ ಆ್ಯಪ್ಸ್ ಇರ್ತಾವಲ್ಲ, ಇಲೀಗಲ್ ಬೆಟ್ಟಿಂಗ್ ಆ್ಯಪ್ಸು ಕೆಲವು ಎಲ್ಲ ಸೇರ್ಕೊಂಡು ಅವನ್ನ ಆ ಮೂವಿಗೆ ಅವ್ರು ಅಟ್ಯಾಚ್ ಆ್ಯಡ್ಸ್ಗಳು ಮಾಡ್ತಾರೆ. ಸೆಂಟ್ರಲ್ ಆ್ಯಡ್ಸ್ ಬಿಡೋದು, ಆ ಮೂವಿ ಲೋಗೋ, ಇದು ಬೆಟ್ಟಿಂಗ್ಸ್ ಲೋಗೋ ಹಾಕೋದು, ಹಾಕ್ಬಿಟ್ಟು ಅವ್ರು ಇಷ್ಟು ರೇಟ್ಕಂದು ಮಾತಾಡ್ಬಿಟ್ಟು ಅವ್ರು ಮಾಮೂಲಿ ಬಿಡ್ತಾರೆ. ಆ ವಿಡಿಯೋ ಯಾರನ್ನ ಇವಾಗ ನಾವು ಫಿಲಮ್ ನೋಡ್ತಾ ಇದ್ದೀರಿ ಅಂದರೆ ಸೆಂಟ್ರಲ್ ಬೆಟ್ಟಿಂಗ್ ಆ್ಯಪ್ಸ್ ಬರೋದು, ಬೆಟ್ಟಿಂಗ್ಸ್ ಆಗಿ ಏನು ರನ್ ಆಗ್ತೈತೆ ಅದು ಅವ್ರು ಕೊಂಡ್ಕೊಳೋದು. ಅದು ಅವ್ರು ಈ ಜನಗಳನ್ನ ನಮ್ಮ ಅಟ್ರಾಕ್ಟ್ ಮಾಡ್ತಾರೆ ಬೆಟ್ಟಿಂಗ್ಸ್ ಆ್ಯಪ್ಸ್ ಕಡೆ ಹೋಗೋಕೆ. ಅದರಿಂದ ಎಷ್ಟೋ ಜನ ಪಾಪ ಪ್ರಾಣ ಕಳ್ಕೊಂಡಿದ್ದಾರೆ, ಎಷ್ಟೋ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಬೆಟ್ಟಿಂಗ್ ಆ್ಯಪ್ಗಳಿಂದ. ಅದೆಲ್ಲ ಇಲ್ಲೀಗಲು. ಅದರಿಂದ ಯಾರನ್ನ ಪುಷ್ ಮಾಡಲ್ಲ, ಈ ಇಲ್ಲೀಗಲ್ ಆ್ಯಪ್ಸ್ ಅವರೇ ಅದನ್ನ ಕೊಂಡ್ಕೊಳೋದು ಅವ್ರ ಹತ್ರ. ಈ ಮಾಡಿ ರವಿ ಇದಾರಲ್ಲ ಅವ್ರಿಗೆಲ್ಲ ಈ ಬೆಟ್ಟಿಂಗ್ ಆ್ಯಪ್ಸ್ ಅವರೇ ಮೇನ್ ದುಡ್ಡು ಹೋಗೋದು, ಅಲ್ಲಿಂದಾನೇ ಅವ್ರಿಗೆ ಆಗೋದು. ಆ ಬೆಟ್ಟಿಂಗ್ ಆ್ಯಪ್ಸನ್ನ ಮೂವಿ ಹತ್ರ ನಾವೇನು ಕ್ಲಿಕ್ ಮಾಡಿ ಅದು ಯಾವ್ದನ್ನ ಹೋಗಿತ್ತಂದರೆ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಎಲ್ಲ ಅವ್ರಿಗೆ ಅದ್ರಿಗೆ ಹೊರಟೋಗ್ತೈತೆ. ಅವ್ರಿಗೆ ಬೇಕಾದ್ರೆ ನಮ್ಮ ಡೀಟೇಲ್ಸ್ನ ಏನು ಬೇಕಾದರೂ ಅವ್ರು ಮಾಡ್ಕೊಬೋದು. ನಾವು ಜಾಗೃತಿ ಆಗಬೇಕು. ನಾವು ಆದರೆ ಹೋಗೋಣ ಅಲ್ಲ, ಥಿಯೇಟ್ರಿಗೆ ಆಗೋಣ. ಅಷ್ಟು ನಮಗೆ ಬಜೆಟ್ ಇಲ್ಲ ಅಂದ್ಮೇಲೆ OTT ಬರೋ ಗಂಟ ಕಾಯೋಣ, OTTಯಲ್ಲಿ ನೋಡ್ಕೋಣ. ಅದು ಬಿಟ್ಟು ಈ ಥರ ಪ್ರೈವೇಸಿಯಾಗಿ ಯಾರೋ ನಮ್ಗೆ ಫ್ರೀಯಾಗಿ ಕೊಡಲ್ಲ. ಅವ್ರು ಮಾಡಿರೋರು ಕೆಲವ್ರು ಹೇಳ್ತಾ ಇದ್ದಾರೆ ಪಾಸಿಟಿವ್ ಆಗಿ ಟಾಕ್ ಬರ್ತಾ ಇದೆ, ಅವ್ರಿಗೆ ಒಳ್ಳೆ ಕೆಲಸ ಕೊಡಬೇಕು, ಸೈಬರ್ ಸೆಕ್ಯೂರಿಟಿ ಹೇಳ್ತಾರೆ. ಅಷ್ಟೆಲ್ಲ ಡೇಟಾ ಎತ್ಕೊಂಡೋಗ್ಬಿಟ್ಟು ಅವ್ರ ಕೈಗೆ ಕೊಟ್ಟರೆ ಅವ್ರು ಏನು ಮಾಡಿದ್ರೆ ಏನು ಗತಿ? ಅದು ನಮ್ಮ ಇಂಡಿಯಾ ಗೌರ್ಮೆಂಟ್ ಅವ್ರ ಕೈಗೆ ಡೇಟಾ ಕೊಟ್ಟರೆ ಅಪ್ಪಿತಪ್ಪಿ ಯಾವತ್ತನ ಅವ್ರು ಮಿಸ್ಯೂಸ್ ಮಾಡಿದ್ರೆ ಅದಕ್ಕೆ ಅವೆಲ್ಲ ನಾವು ಫಸ್ಟ್ ಜಾಗೃತರಾಗಬೇಕು. ಇದರಿಂದ ನಾವೇನು ಕಲಿಬೇಕಂದ್ರೆ ವೆಯ್ಟ್ ಮಾಡಬೇಕು. OTT ಬರೋ ಗಂಟೆ ವೆಯ್ಟ್ ಮಾಡ್ಬೇಕು, ಇಲ್ಲ TVಗೆ ಬರೋ ಗಂಟೆ ವೆಯ್ಟ್ ಮಾಡ್ಬೇಕು. ಅದು ಬಿಟ್ಟು ಈ ಥರ ಪ್ರೈವೇಸಿ ಮಾಡಿದ್ರೆ ಈ ಮೂವಿ ಬೆಟ್ಟಿಂಗ್ಸ್ ಆ್ಯಪ್ಸ್ ಎಲ್ಲ ನಾವು ಅಡಿಕ್ಟ್ ಆಗಿದ್ದೀರ ಅಂದರೆ ಮುಗೀತು. ಅದಕ್ಕೆ ನಾವು ಏನೂ ಹೋಗ್ಬಾರ್ದು. ಅದರಿಂದ ನಾವು ಎಲ್ಲ ಗೌರ್ಮೆಂಟ್ ರೂಲ್ಸು ರೆಗ್ಯುಲೇಷನ್ ಪ್ರಕಾರ ಯಾವ್ಯಾವಿದೆ ಅವು ಮಾತ್ರ ಯೂಸ್ ಮಾಡ್ಕೊಬೇಕು. ನಾವು ಇವಾಗ ಕಾಯೋಣ. ಈ ಥಿಯೇಟ್ರಿಗೆ ಹೋಗಾಗಿದೆ OTT ಬರ್ತಿದೆ. ಅದರಿಂದ ಈ ಇಮ್ಮಡಿ ರವಿ ಅವ್ರು ಏನು ಹೇಳಿದ್ರಂತೆ, ಯಾಕೆ ಈ ಥರ ಎಲ್ಲ ಮಾಡಿದ್ದೆ ಅಂತ ಅವ್ರು ಕೇಳಿದ್ರಂದ್ರೆ, ಅವ್ರು ಸಿಂಪಲಾಗಿ ಹೇಳಿದ್ರಂತ, ನಾನು ಯಾವುದೇ ದುಡ್ಡುಗೋಸ್ಕರ ಏನೂ ಮಾಡಿಲ್ಲ. ನಾನು ಈ ಥರ ಗೌರ್ಮೆಂಟ್ಸ್ ಇವರು ಪ್ರೈವೇಸಿ ಇದು ಮಾತ್ರ ಮೂವಿಗಳನ್ನೇ ಅಲ್ಲ ಎಷ್ಟೋ ಗೌರ್ಮೆಂಟ್ಸ್ ವೆಬ್ಸೈಟ್ಗಳು ಲಿಂಕ್ಗಳು ಎಲ್ಲ ಇವರು ಹ್ಯಾಕಿಂಗ್ ಮಾಡಕ್ಕವ್ರೆ. ಅದರಿಂದ ನಾನು ಗೌರ್ಮೆಂಟ್ ವೆಬ್ಸೈಟ್ಗಳನ್ನೆಲ್ಲ ಹ್ಯಾಕ್ ಮಾಡ್ಬೋದು ಅಂತಾರ ತೋರ್ಸೋಕ್ಕೆ ನಾನು ಮಾಡಿದ್ದೀನಿ ಅಂತ ಅವ್ರು ಸಿಂಪಲಾಗಿ ಹೇಳಿದ್ದಾರೆ. ನಾನು ಈ ಥರ ದುಡ್ಡು ಮಾಡೋಕ್ಕಲ್ಲ. ಸುಮಾರು ಎಷ್ಟೋ ಅದೇ ಅವ್ರು ಹೇಳ್ದಂಗೆ 20 ಕೋಟಿ ದುಡ್ಡು ಮಾಡೋ, ಅದು ಇನ್ನೂ ತನಿಖೆ ಎಲ್ಲ ಇದೆ. ಅವ್ರು ಅಷ್ಟೇ ಮಾಡೋಕ್ಬೋದ, ಇನ್ನೂ ಜಾಸ್ತಿ ಮಾಡಿರ್ತಾರೆ. ಅವ್ರು ಹೇಳಿರೋದು 20 ಕೋಟಿ. ಇದರಿಂದ ನಮ್ಮ ಇಂಡಿಯಾಗೆ 27,400 ಕೋಟಿ ಏನೋ ನಷ್ಟ ಆಗಿದೆ ಫಿಲಮ್ ಇಂಡಸ್ಟ್ರಿಗಳಿಗೆ ಎಲ್ಲ. ಅದರಿಂದ ಅವರು ನಾವು ಎಚ್ಚೆತ್ಕೊಳ್ಬೇಕು. ಈ ಥರ ಎಲ್ಲ ಇಲ್ಲೀಗಲ್ ಆ್ಯಪ್ಸ್ಗಳೆಲ್ಲ ಬೆಟ್ಟಿಂಗ್ ಆ್ಯಪ್ಸ್ಗಳೆಲ್ಲ ಅಲ್ಲಿ ಆ್ಯಡ್ ರನ್ ಆಗೋದೆಲ್ಲ ಬೆಟ್ಟಿಂಗ್ ಪ್ರಮೋಷನ್ಸ್ ಇರ್ತಾವೆ. ಅಲ್ಲಿ ಅವ್ರು ಸುಮ್ಮನೆ ಯಾರೋ ನಮಗೆ ಫ್ರೀಯಾಗಿ ಕೊಡಲ್ಲ. ಫ್ರೀಯಾಗಿ ಬರ್ತೈತೆ ಅಂದರೆ ಬೆಟ್ಟಿಂಗ್ ಆ್ಯಪ್ಸ್ ಇರ್ತವೆ. ಅದರಿಂದ ಇವ್ರು ಇಮ್ಮಡಿ ರವಿ ಅವರು ಮೇನ್ ಫೌಂಡರ್ ಇವರೇ. ಇಮ್ಮಡಿ ರವಿ ಅವರೇ ಐಬೊಮ್ಮ ಓನರ್. ಇವಾಗ ಫುಲ್ ಅರೆಸ್ಟ್ ಆಗಿದೆ, ಇನ್ನೂ ತನಿಖೆಯಲ್ಲಿ ನಡೀತಾ ಇದೆ. ಎಲ್ಲೆಲ್ಲಿ ಅವ್ರಿಗೆ ಇನ್ನೂ ಪಾರ್ಟ್ನರ್ಸ್ ಯಾರು ಅವರೇ ಅಲ್ಲ. ಇವಾಗ ಅದನ್ನೆಲ್ಲ ಫ್ರೀಸ್ ಮಾಡೋಕ್ಕೆ ಮೊದಲು ಇವ್ಯಾವ ಇದ್ದು ಈ ಸಣ್ಣ ಪುಟ್ಟ ಈ ತಮಿಳವ್ರಿಗೂ ಯಾವ ಇದು ಅವೆಲ್ಲ ಬ್ಲ್ಯಾಕ್ ಮಾಡಕ್ಕವ್ರೆ ಪೊಲೀಸವರು. ಇವಾಗ ಮೋಸ್ಟ್ಲಿ ಬ್ಲ್ಯಾಕ್ ಮಾಡಿದ್ರೆ ಅವ್ರು ಇನ್ನೊಂದರಿಂದ, ಇವಾಗ ತಮಿಳ್ ಬ್ಲಾಸ್ಟ್ ಯಾವ ಬ್ಲ್ಯಾಕ್ ಮಾಡಿದ್ರೆ ಇನ್ನೊಂದು ವೆಬ್ಸೈಟಿಂದ ಕ್ರಿಯೇಟ್ ಮಾಡ್ಕೊಂಡು ಇನ್ನೊಂದು ಮಾಡ್ತಾ ಇದ್ರು. ಇವರು ಇಮ್ಮಡಿ ರವಿ ಅವರು ಅಷ್ಟೇ. ಈ ಐಬೊಮ್ಮನ ಮೊದಲು ಅದು ಯಾವುದನ್ನ ಬ್ಲಾಕ್ ಮಾಡಿದರೆ ಅವ್ರು ಇನ್ನೊಂದು ಐಬೊಮ್ಮ ಆ್ಯಪು, ಐಬೊಮ್ಮ ನ್ಯೂ1 ಅವ್ರ ರೀತಿ ವೆಬ್ಸೈಟ್ಗಳು ಮಾಡ್ತಾಯಿದ್ರು. ಇವರು ಒಂಥರ ಇವಾಗ ಹೆಂಗೆ ಗೊತ್ತಾ, ನಾವು ಮೊಬೈಲಲ್ಲಿ ಇವಾಗ ಯಾರನ್ನ ಅನ್ನೋನು ಯೂಸ್ ಮಾಡ್ತಾಯಿದ್ರೆ ಪೊಲೀಸವ್ರು ಅದನ್ನು ಸಿಮ್ ಬ್ಲಾಕ್ ಮಾಡ್ತಾರೆ. ಸಿಮ್ ಮಾತ್ರ ಬ್ಲಾಕ್ ಮಾಡ್ತಾರೆ. ಅವ್ರು ಆ ಸಿಮ್ ಕಿತ್ ಬಿಸಾಕಿ ಇನ್ನೊಂದು ಸಿಮ್ಮಾಗಿ ಆಡ್ ಮಾಡಿ ಅದೇ ಮೊಬೈಲ್ ಯೂಸ್ ಮಾಡ್ತಾರಲ್ಲ, ಆ ರೀತಿ ಇದು ಅಷ್ಟೇ. ಅದಕ್ಕೆ ಅವ್ರು ಡೈರೆಕ್ಟಾಗಿ ಮಡಿ ರೆವೆನ್ಯೂ ಹಿಡ್ಕೊಂಡವ್ರೆ. ಆ ರೀತಿ ಅವ್ರ ತಂದೆನೂ ಕೇಳಿದ್ದಾರೆ, ಏನು ನಿಮ್ಮ ಮಗ ಹಿಂಗೆ ಮಾಡ್ತಾರೆ ಅಂದರೆ, ಹೌದು ನಮ್ಮ ಮಗ ಇಲ್ಲಿಗಲ್ ಮಾಡಿದ ತಪ್ಪು, ಅದ್ರ ತಿರುಗಿ ಪೊಲೀಸವ್ರಿಗೂ ಸವಾಲು ಹಾಕಿದ್ದೇನೆ, ಅದು ತಪ್ಪು ಅಂತ ಅವರು ತಂದೆನೂ ಸಮೇತ ಹೇಳಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ನಮ್ಮ ಚಾನಲ್ ನೀವು ಯಾರು ಹೊಸಬ್ ನೋಡ್ತಾ ಇದ್ದೀರಿ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ